ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಎಸ್ ಸದಾಶಿವಯ್ಯ. ಸದಾಶಿವಯ್ಯ. ತಾವು ಎಷ್ಟನೇ ಇಸ್ವಿಲಿ ಹುಟ್ಟಿದ್ರಿ ಸರ್? 1933 ನಾನು ಹುಟ್ಟಿದ್ದು. ಆದರೆ ನನಗೆ 33ರಲ್ಲೇ ಹುಟ್ಟಿದ್ದು. 32 ಬಿದ್ದೋಗಿದೆ ಡೇಟ್ ಆಫ್ ಬರ್ತು. 8/32. ನೀವು ಎಷ್ಟನೇ ಇಸ್ವಿಲಿ ನೀವು ಕೆಲಸಕ್ಕೆ ಸೇರಿದ್ರಿ ಸರ್? 1958 ಜುಲೈ. ಹಂಗಾದ್ರೆ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಸರ್ ಸರ್ಕಾರಿ ಸೇವೆ? 33 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ಈಗ ನೀವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು ಸರ್? 1990 31/1990. ಓಕೆ. ಅಲ್ಲಿಗೆ 35 ವರ್ಷವೇ ಆಯಿತು. 35 ವರ್ಷ ಆಯಿತು ಸರ್. ನಿಮ್ಮ ರಿಟೈರ್ಡ್ ಲೈಫ್ ಹೇಗಿದೆ ಸರ್? ನಾನು ರಿಟೈರ್ಡ್ ಟೈಪು ಏನು ಬರ್ತಕ್ಕಂಥ ಸರ್ಕಾರ ಏನು ಪೆನ್ಷನ್ ಕೊಡುತ್ತೆ. ಮಕ್ಕಳನ್ನೆಲ್ಲ ಮದುವೆ ಮಾಡಿದ್ದೀನಿ. 4 ಜನ ಹೆಣ್ಮಕ್ಳಿದ್ದಾರೆ, ಅವ್ರನ್ನೆಲ್ಲ ಮದುವೆ ಮಾಡಿದ್ದೀನಿ. ಒಬ್ಬರು HMTನಲ್ಲಿದ್ದು ಅವ್ರಿಗೆ ಕೊಟ್ಟಿದ್ದೆ. ಅವರು 5 ವರ್ಷದಲ್ಲಿ ಅವ್ರಿಗೆಲ್ಲ ತೀರೋಗ್ಬಿಟ್ರು. ಅವಳು HMTನ ಕೊಟ್ಟಿದ್ದು ಕೆಲಸ. ಆದರೆ ಇವಾಗ HMT ತೆಗೆದಾಕಿರೋದ್ರಿಂದ ಅವ್ರಿಗೆ ಅವ್ರದ್ದು ಏನು HMTನಲ್ಲಿ ಪೆನ್ಷನ್ ಕೊಟ್ಟು 1,000 1,500 ಅಷ್ಟೇ ಬಂದು ಅವ್ರಿಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. 2 ಮಕ್ಕಳಿದ್ದು. ಒಬ್ಬ ಮಗ ಆಕ್ಸಿಡೆಂಟ್ನಲ್ಲಿ ತೀರೋಗ್ಬಿಟ್ಟ. ಇನ್ನೊಂದು ಮಗಳನ್ನ ಕೊಟ್ಟು ಮದುವೆ ಮಾಡಿದ್ವಿ. ಅವ್ರ ಗಂಡ ದುಬೈನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ದಾರೆ. ಆಗಲಿ ಸರ್. ಈಗ ನಿಮ್ಮ ಊಟದ ಪದ್ಧತಿ ಹೇಗೆ ಸರ್? ನಮ್ಮ ಪದ್ಧತಿ, ನಾನು ಸರ್ವಿಸ್ನಲ್ಲಿದ್ದಾಗ ಒಂದು ಸಂದರ್ಭ ಇತ್ತು ಹೋಟ್ಲಿಗೆ ಹೋಗಬೇಕು ಅಂತ. ಮಕ್ಕಳು ಮರಿ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ದರಿಂದ ಆವಾಗ ಅಲ್ಲಿ ಹೋಟ್ಲಲ್ಲಿ ಊಟ ಮಾಡುವೆ ಅಥವಾ ಖಾನಾವಳಿನ ಹೋಟ್ಲಲ್ಲಿ ಊಟ ಮಾಡುವೆ. ಆದರೆ ಇವಾಗ ನಾನು ರಿಟೈರ್ಡ್ ಆದಮೇಲಂತೂ ಒಂದು ದಿವಸ ಹೋಟ್ಲಿಗೆ ಹೋಗಲ್ಲ, ಏನಿಲ್ಲ. ಏನೋ ಕಾಫಿ ಕುಡಿಯೋಕ್ಕಾದ್ರೂ ಹೋಗ್ತೀನಿ ಅಷ್ಟೇ ಹೊರತು ಇದು ಹೋಗಲ್ಲ. ಎಲ್ಲ ನನ್ನ ಲೈಫ್ನ ನಮ್ಮ ಮನೆಯಲ್ಲಿ ನಾವು ಈಗ ಬರ್ತಕ್ಕಂಥ ಪೆನ್ಷನ್ಗೆ ಜೀವನ ಮಾಡ್ಕೊಂಡಿದ್ದೀವಿ. ಹೋಟೆಲ್ ಮನೆ ಊಟ ಬಿಟ್ಟು ನೀವು ಹೊರಗಡೆ ಎಲ್ಲ ಊಟ ಮಾಡ್ತಾ ಇಲ್ಲ? ಆಗಲಿ. ಓಕೆ. ಮತ್ತು ಏನು ಹ್ಯಾಪಿಯಾಗಿದ್ದೀರಾ ಸರ್? ಹೇಗೆ? ಹ್ಯಾಪಿಯಾಗಿದ್ದೀನಿ ಸರ್. ಈಗ ಆಲ್ರೆಡಿ ನಿಮಗೆ 95 ವರ್ಷ. 94 ವರ್ಷ. ಒಟ್ಟಲ್ಲಿ ನಿಮ್ಮ ಕೆಲಸ ನೀವೇ ಹ್ಯಾಪಿಯಾಗಿ ಮಾಡಿಕೊಂಡು ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಸರ್. ನಾನು ದೇವ್ರನ್ನ ಕೇಳೋದೇನು ಅಂದರೆ, ನಾನು ಯಾರ ಕೈಲೂ ಏನೂ ಮಾಡಿಸ್ಕೋಬಾರ್ದು. ನನ್ನ ಕೆಲಸ ಇರೋವರೆಗೂ ನಾನು ಕೆಲಸ ಮಾಡ್ಕೊಂಡು ಹಾಗೇ ಹೋಗ್ಬೇಕು ಅಂತ. ಓಕೆ. ಒಟ್ಟಲ್ಲಿ ಆರೋಗ್ಯಕರವಾಗಿ ಅದು ಬಂದಲ್ಲಿ ಮನೆ ಊಟದಲ್ಲೇ ಎಲ್ಲಿ ಹೋಗಲ್ಲ. ಊಟಕ್ಕೆ ಹೊರಗಡೆ ನೆಂಟರ ಮನೆಗೆ ಹೋದಾಗ ಮಾತ್ರ ಮನೆಯಲ್ಲಿ ಊಟ ಮಾಡ್ತೀನಿ. ಮಕ್ಕಳು ಮನೆಯಲ್ಲಿ ನೆಂಟರೆಲ್ಲ ಅಷ್ಟೇ ಹೊರತು ಹೊರಗಡೆ ಎಲ್ಲಿ ಹೋಗಲ್ಲ. ಒಟ್ಟಲ್ಲಿ ರಿಟೈರ್ಡ್ ಲೈಫು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡೈಲಿ ವಾಕು ಇವೆಲ್ಲ ಮಾಡಿಕೊಂಡು ನೀವು ವಾಕಂತಾನೆ ನಾನು ಓಡಾಡೋದು ಅಲ್ಲಿಂದ ಮನೆಯಿಂದ ಇಲ್ಲಿಗೆ, ಇಲ್ಲಿಂದ ಮನೆಗೆ ಸುತ್ತಾಡೋದ್ರಿಂದ ಅದೇ ಒಂದು ವಾಕ್ ಆಗ್ತದೆ. ಆಗಲಿ. ಓಕೆ. ಒಳ್ಳೆಯದಾಗಲಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಓಕೆ ಸರ್.